ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತುಂಟಲ್ಲ ಒಂದು ಮೊಟ್ಟೆ ಬಿರಿಯಾನಿ ಮಾಡಬೇಕು ಅಂತ ಹೇಳಿ ಉಂಟು. ಹಾಗೆ ಅದಕ್ಕೆ ಬೇಕಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಬನ್ನಿ ಇವಾಗ ಮೊಟ್ಟೆ ಬಿರಿಯಾನಿಯನ್ನು ಮಾಡುವ. ನೋಡಿ ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡಲಿಕ್ಕೆ ನಾನು ಬೇಕಾಗುವ ಸಾಮಗ್ರಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಫಸ್ಟಾಗಿ ನೋಡಿ ಇಲ್ಲಿ ರೈಸ್ ತಗೊಂಡಿದ್ದೇನೆ. ನಾನು ಜೀರಾ ರೈಸ್ ತಗೊಂಡಿದ್ದೇನೆ. ಒಂದು 2 ಲೋಟದಷ್ಟು ಉಂಟು ಇದರಲ್ಲಿ, ಅಂದರೆ ಒಂದು ಅರ್ಧ ಕೆಜಿ ಆಗ್ಬೋದು. ಹಾಗೆಯೇ ಇದಕ್ಕೆ ಬೇಕಾಗುವ ಮಸಾಲೆಗಳು, ಇದು ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ 1 ಸ್ಪೂನ್ನಷ್ಟು. ಆಮೇಲೆ ಇಲ್ಲಿ ಕಾಶ್ಮೀರಿ ಮೆಣಸಿನ ಹುಡಿ 1 ಸ್ಪೂನು, ಹಾಗೆಯೇ ಕೊತ್ತಂಬರಿ ಹುಡಿ 1 ಸ್ಪೂನು, ಹಾಗೆಯೇ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಆಮೇಲೆ ಒಂದು 1/4 ಸ್ಪೂನು ಅರಿಶಿನ ಪುಡಿ, 1/4 ಸ್ಪೂನು ಪೆಪ್ಪರ್ ಹುಡಿ, ಇಷ್ಟನ್ನು ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನೋಡಿ ರೈಸ್ ಬೇಯುವಾಗ ಹಾಕಲಿಕ್ಕೆ 1 ತುಂಡು ಚಕ್ಕೆ, 1 ಸ್ಟಾರ್, ಒಂದು 5 ಲವಂಗ, ಆಮೇಲೆ ಒಂದು 2 ಏಲಕ್ಕಿ, ಹಾಗೆಯೇ ಇಲ್ಲಿ 2 ಈರುಳ್ಳಿ, ಹಾಗೆಯೇ 2 ಟೊಮೆಟೊ, ಆಮೇಲೆ ಒಂದು 3 ಕಾಯಿ ಮೆಣಸು, ಸ್ವಲ್ಪ ಪುದೀನ ಸೊಪ್ಪು. ಕಾಯಿ ಮೆಣಸು ಮತ್ತು ಪುದೀನ ಸೊಪ್ಪು ಪೇಸ್ಟ್ ಮಾಡಲಿಕ್ಕೆ ಉಂಟು, ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಒಟ್ಟಿಗೆಲ್ಲ ಹಾಕಿ ಹೇಳ್ತೇನೆ ಆಮೇಲೆ ಏನೆಲ್ಲ ಅಂತೇಳಿ. ಹಾಗೆಯೇ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಉಂಟು 1 ಕಪ್ಪಿನಷ್ಟು. ಹಾಗೆಯೇ ಇಲ್ಲಿ ನಾನೊಂದು 7 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಹಾಗೆಯೇ ಇದೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಲಿಕ್ಕೆ ನೋಡಿ ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಒಂದು 4-5 ಎಸಳು ಬೆಳ್ಳುಳ್ಳಿ ಕೂಡ ಉಂಟು. ಹಾಗೆಯೇ ಶುಂಠಿಯನ್ನು ಕೂಡ ನಾನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಒಂದು ಅರ್ಧ ಟೊಮೆಟೊ. ಇವಾಗ ನಾವು ಫಸ್ಟಿಗೆ ಗ್ರೈಂಡ್ ಮಾಡುವುದನ್ನೆಲ್ಲ ಹಾಕುವ. ಗ್ರೈಂಡ್ ಮಾಡಲಿಕ್ಕೆ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಇವಾಗ ಅರ್ಧ ಟೊಮೆಟೊ, ಹಾಗೆಯೇ ನೋಡಿ ಅರ್ಧ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಕೂಡ ಈಗ ಹಾಕ್ತಾ ಇದ್ದೇನೆ. ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ ಉಂಟು ನೋಡಿ, ನಾನು ಸಿಪ್ಪೆ ತೆಗೆದೆಲ್ಲ ಇಟ್ಟಿದ್ದೇನೆ, ಅದನ್ನು ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ನೋಡಿ 1 ತುಂಡು ಶುಂಠಿಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕುವ. ಹಾಗೆಯೇ ನೋಡಿ ಇಲ್ಲಿ 3 ಕಾಯಿ ಮೆಣಸು ಉಂಟಲ್ಲ, ಇದನ್ನು ಕೂಡ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಹಾಗೆಯೇ ಈ ಪುದೀನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕುವ. ನೋಡಿ ಇದೆಲ್ಲ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಡಬೇಕು. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಡುವ. ಹಾಗೆಯೇ ಇಲ್ಲಿ ರೈಸನ್ನು ಬೇಯಲಿಕ್ಕೆ ಇಡುವ. ಇದನ್ನೊಂದು 2-3 ಸಲ ತೊಳೆಯುವ ಚೆಂದಕ್ಕೆ. ನೋಡಿ ಇವಾಗ ಅಕ್ಕಿಯನ್ನೆಲ್ಲ ತೊಳೆದು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ನಾನು ಈ ಗ್ಲಾಸಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೇನೆ. ಇದೇ ಗ್ಲಾಸಲ್ಲಿ ಇವಾಗ 4 ಗ್ಲಾಸಿನಷ್ಟು ನೀರನ್ನು ಕೂಡ ಹಾಕುವ. ನೋಡಿ 1 2 3 ನೋಡಿ 4 ಗ್ಲಾಸ್ ಕೂಡ ಇವಾಗ ನೀರು ಕೂಡ ಹಾಕಿದ್ದೇನೆ. ಇವಾಗ ಇದಕ್ಕೆ ನೋಡಿ ನಾವು ತೆಗೆದಿಟ್ಟಂತಹ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಏಲಕ್ಕೆಲ್ಲ ಇವಾಗ ಇದಕ್ಕೆ ಹಾಕುವ. ಹಾಗೆಯೇ ನೋಡಿ ನಾನು ಇದಕ್ಕೆ ಬಿರಿಯಾನಿ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕುವ, ಅಂದರೆ ಅನ್ನಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದರೆ ಆಯ್ತು ಇದಕ್ಕೆ. ಇನ್ನು ನೋಡಿ ಇದಕ್ಕೆ ನಾನು 1 ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಈ ಥರ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ ಇನ್ನಿದನ್ನು ಒಂದು 2 ವಿಷಲ್ ಮಾಡಿ ತೆಗೆಯುವ. ಹಾಗೆಯೇ ನೋಡಿ ಮೊಟ್ಟೆಯನ್ನು ಕೂಡ ಇವಾಗ ಬೇಯಿಸಬೇಕು. ನೋಡಿ ಇದನ್ನು ಕೂಡ ನಾನು ಇವಾಗ ಬೇಯಿಸಿ ರೆಡಿ ಮಾಡಿಡ್ತೀನಿ. ನೋಡಿ ಇವಾಗ ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಇವಾಗ ರೆಡಿಯಾಗಿದೆ. ನೋಡಿ ಇಲ್ಲಿ ರೈಸ್ ಕೂಡ ಬೆಂದೆಲ್ಲ ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ಮೊಟ್ಟೆ ಕೂಡ ಬೆಂದು ಬಂದಿದೆ. ನೋಡಿ ನಾನು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಇವಾಗ ಇಟ್ಟಿದ್ದೇನೆ. ನೋಡಿ ಇಲ್ಲಿ ಇವಾಗ ಒಂದು ಪ್ಯಾನಿಗೆ ಇವಾಗ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆಯೇ ತುಪ್ಪ ಬಿಸಿ ಆಗುವಾಗ ಇದರಲ್ಲಿ ಮೊಟ್ಟೆಯನ್ನು ಫ್ರೈ ಮಾಡುವ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಆಯಿತು. ನೋಡಿ ಈ ಥರ ಮಾಡಿ ಫ್ರೈ ಮಾಡಿ ತೆಗೆದರೆ ಆಯಿತು. ನೋಡಿ ಇವಾಗ ಫ್ರೈ ಆಗಿದೆ. ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಇಲ್ಲಿ ಇವಾಗ ನಾನು ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರಿಗೀಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಹಾಗೆಯೇ
ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೇನೆ. ನೋಡಿ ತುಪ್ಪ ಮತ್ತು ಆಯಿಲ್ ಇವಾಗ ಬಿಸಿಯಾಗಿದೆ. ಇವಾಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೋಡಿ ಇವಾಗ ಈರುಳ್ಳಿಯನ್ನು ಒಳ್ಳೆ ಫ್ರೈ ಮಾಡಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಆಮೇಲೆ ಸಾಫ್ಟ್ ಆಗಿ ಬರಬೇಕು. ಅಲ್ಲಿಯವರೆಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ, ನೋಡಿ ಸಾಫ್ಟ್ ಕೂಡ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ನೋಡಿ ಇಲ್ಲಿ ಕರೆಂಟ್ ಹೋಗಿದೆ, ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹೊರಗಡೆ ಜೋರು ಮಳೆ ಕೂಡ ಬರ್ತಾ ಉಂಟು, ಹಾಗೆ ಕರೆಂಟ್ ಕೂಡ ಹೋಗ್ತಾನೇ ಇರ್ತದೆ. ನೋಡಿ ಇನ್ನು ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಒಳ್ಳೆ ರೀತಿಯಲ್ಲಿ. ನೋಡಿ ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇವಾಗ ನಾನು ಏನು ತೆಗೆದಿಟ್ಟಿದ್ದೆ ನೋಡಿ ಮಸಾಲೆ ಎಲ್ಲ, ಅದನ್ನೆಲ್ಲ ಹಾಕ್ತಾ ಇದ್ದೇನೆ ಇವಾಗ. ನೋಡಿ ಇನ್ನು ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮ್ ಇಟ್ಟು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡುವ, ಜಾಸ್ತಿ ಬೇಡ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಮಸಾಲೆ ಎಲ್ಲ ಹೊತ್ತಿದ್ರೆ ಆಮೇಲೆ ಟೇಸ್ಟೇ ಬೇರೆ ಆಗ್ತದೆ. ಹಾಗೆ ನೋಡಿ ಇವಾಗ ಮಸಾಲೆ ಹುಡಿಗಳೆಲ್ಲ ಕೂಡ ಫ್ರೈ ಆಗಿದೆ. ಇನ್ನು ನೋಡಿ ನಾನು ಗ್ರೈಂಡ್ ಮಾಡಿಟ್ಟಿದ್ದೆಲ್ಲ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಅಂದರೆ ಮಿಕ್ಸಿಯನ್ನು ಸ್ವಲ್ಪ ತೊಳೆದು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡುವ, ಅಂದರೆ ಸ್ವಲ್ಪ ಹಸಿ ವಾಸನೆ ಇರ್ತದಲ್ಲ. ನಾವು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸೆಲ್ಲ ಹಸಿಯಾಗಿ ಹಾಕಿದ್ದೇವೆ ಗ್ರೈಂಡ್ ಮಾಡಲಿಕ್ಕೆ, ಹಾಗೆ ಇದರ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಒಮ್ಮೆ ಫ್ರೈ ಮಾಡಿದರೆ ಆಯಿತು. ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ನಾನು. ನೋಡಿ ಇವಾಗ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಎಲ್ಲವೂ ನೋಡಿ ಕಲರೆಲ್ಲ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿ ಬಂದಿದೆ. ನೋಡಿ ಮಸಾಲೆ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇವಾಗ ಫ್ರೈ ಮಾಡಿಟ್ಟ ಮೊಟ್ಟೆಯನ್ನು ಇದಕ್ಕೆ ಹಾಕುವ. ನೋಡಿ ಇನ್ನು ಮಸಾಲೆ ಮೊಟ್ಟೆಯೊಂದಿಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಇವಾಗ ಮೊಟ್ಟೆ ಹಾಕಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಸಾಲೆ ಮಿಕ್ಸ್ ಮಾಡಿದ್ದೇನೆ. ನೋಡಿ ಮೊಟ್ಟೆಗೆಲ್ಲ ಮಸಾಲೆ ಮಿಕ್ಸ್ ಆಗಿದೆ. ಇವಾಗ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ಹಾಗೆಯೇ ಇವಾಗ ನಾನು ಇದಕ್ಕೆ ರೈಸನ್ನು ಕೂಡ ಹಾಕ್ತೀನಿ ಇವಾಗ ಮೇಲ್ಗಡೆಗೆ. ನೋಡಿ ಎಲ್ಲ ರೈಸನ್ನು ಮೇಲ್ಗಡೆ ಹಾಕುವ. ನೋಡಿ ಇವಾಗ ರೈಸ್ ಎಲ್ಲ ಹಾಕಿ ಸೆಟ್ ಮಾಡಿದ್ದೇನೆ. ಇವಾಗ ನಾನು 1 ಸ್ಪೂನು ತುಪ್ಪ ಕೂಡ ಇವಾಗ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ. ನೋಡಿ ಇವಾಗ ನಾನು ರೈಸ್ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೇ ಹಾಕಿದ್ದೇನೆ, ಅಂದರೆ ಮಸಾಲೆ ಸ್ವಲ್ಪ ಕುದಿ ಬರ್ತಾ ಉಂಟು. ಹಾಗೆಯೇ ಅದರ ಮೇಲ್ಗಡೆ ನಾನು ರೈಸೆಲ್ಲ ಹಾಕಿದ್ದೇನೆ. ಇವಾಗ ಇದನ್ನು ಮುಚ್ಚುವ. ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿದ್ದೇನೆ, ಹಾಗೆಯೇ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೇನೆ. ಅಂದರೆ ಮುಚ್ಚಳ ಮುಚ್ಚಿದ ನಂತರ ಗ್ಯಾಸನ್ನು ಬಂದ್ ಮಾಡಿದರೆ ಆಯಿತು. ಇನ್ನು ಅದರ ಬಿಸಿಯಲ್ಲಿ ಅದು ದಮ್ಮಲ್ಲಿ ಇರ್ತದೆ. ಹಾಗೆ ನೋಡಿ ಇನ್ನೊಂದು 1/4 ಗಂಟೆ ಆದ ನಂತರ ಓಪನ್ ಮಾಡಿ. ಇವಾಗ 1/4 ಗಂಟೆ ಆದ ನಂತರ ನಾನು ಇವಾಗ ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಬಿರಿಯಾನಿ ಅಂತೂ ಇವಾಗ ರೆಡಿಯಾಗಿದೆ. ನೋಡಿ ತುಂಬ ಸೂಪರಾಗಿ ಬಂದಿದೆ. ನೋಡಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕುವ. ನೋಡಿ ಮೊಟ್ಟೆ ಬಿರಿಯಾನಿ ಹೇಗೆ ಬಂದಿದೆ ನೋಡಿ. ತುಂಬ ಈಸಿಯಾಗಿ ಉಂಟು ಇದು ಬಿರಿಯಾನಿ ಮಾಡಲಿಕ್ಕೆ. ನೋಡಿ ಜಾಸ್ತಿ ಏನು ಟೈಮ್ ಕೂಡ ಬೇಡ, ಬೇಗನೆ ಮಾಡ್ಬೋದು. ಅಂದರೆ ಒಂದು ಈರುಳ್ಳಿ ಟೊಮೆಟೊ ಫ್ರೈ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಾಗೋದು, ಆಮೇಲೆ ಎಲ್ಲ ಈಸಿ ಆಗ್ತದೆ. ನೋಡಿ ತುಂಬ ಈಸಿಯಾಗಿರುವ ಮೊಟ್ಟೆ ಬಿರಿಯಾನಿ ಅಂತೂ ರೆಡಿಯಾಗಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸೂಪರಾಗಿ ಬಂದಿರ್ಬೋದು ಅಂತ ಹೇಳಿ. ಹಾಗೆಯೇ ಮಾಡಲಿಕ್ಕೆ ಕೂಡ ಇದು ತುಂಬಾ ಈಸಿ ಉಂಟು. ಖಂಡಿತ ನೀವು ಕೂಡ ಒಮ್ಮೆ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡಿ ಇವಾಗ ಎಗ್ ಬಿರಿಯಾನಿ
ಟೇಸ್ಟ್ ಮಾಡಿ ಹೇಳ್ತೇನೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬ ಸೂಪರ್ ಆಗಿದೆ. ಮಸಾಲೆ ಸ್ವಲ್ಪ ಖಾರ ಆಗಿದೆ, ಅಂದರೆ ಪೆಪ್ಪರ್ ಹುಡಿ ಎಲ್ಲ ಹಾಕಿದ್ದೇನಲ್ಲ ನಾನು, ಅಂದರೆ ಮೆಣಸು, ಕಾಯಿ ಮೆಣಸು ಸ್ವಲ್ಪ ಖಾರ ಇರಬೇಕು ಹಾಗೆ. ಮತ್ತು ಒಳ್ಳೆ ಸೂಪರ್ ಆಗಿದೆ, ರೈಸ್ ಎಲ್ಲ ಒಳ್ಳೆ ಕರೆಕ್ಟಾಗಿ ಬಂದಿದೆ ನೋಡಿ. ನಿಜವಾಗಲೂ ತುಂಬ ಟೇಸ್ಟ್ ಆಗಿದೆ. ಹಾಗೆಯೇ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.